ಜಿಲ್ಲಾಸ್ಪತ್ರೆಗೆ ಆಗಬೇಕಾಗಿದೆ ಆಪರೇಷನ್. ಕೊಪ್ಪಳದ ಕಿಮ್ಸ್ ಅಧೀನದಲ್ಲಿರುವ ಆಸ್ಪತ್ರೆಯ ಕರ್ಮಕಾಂಡ. ಐಸಿಯುನ ಎಸಿ ಕೆಟ್ಟ ತಿಂಗಳಾದ್ರೂ ಡೋಂಟ್ ಕೇರ್. ಐಸಿಯು ವಾರ್ಡ್ನ 25 ಬೆಡ್ಗಳ ರೋಗಿಗಳ ಸ್ಥಿತಿ ನರಕ. ಮನೆಯಿಂದಲೇ ಫ್ಯಾನ್ ತರ್ತಾ ಇದ್ದಾರೆ ಸಂಬಂಧಿಕರು. ಕಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆತಂಕದಲ್ಲಿ ಜೀವನ ಕಳೀತಾ ಇದ್ದಾರೆ ರೋಗಿಗಳು. ಎಸಿ ಶೀಟ್ ಓಪನ್ ಆದ್ರೂ ಅಧಿಕಾರಿಗಳು ಇಲ್ಲಿವರೆಗೆ ಮುಚ್ಚಿಲ್ಲ. ಕಿಮ್ಸ್ ನಿರ್ದೇಶಕ ವಿಜಯನಾಥ್ ಇಟಗಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐಸಿಯು ವಾರ್ಡ್ ನೀವು ನೋಡ್ತಾ ಇದ್ದೀರಾ. ಎಸಿ ಡೆಕ್ ಓಪನ್ ಆಗಿದೆ. ಕೇಳೋರ್ ಗತಿ ಇಲ್ಲ. ಮನೆಗಳಿಂದ ಫ್ಯಾನ್ ತಂದು ರೋಗಿಗಳಿಗೆ ಗಾಳಿ ಬೀಸ್ತಾ ಇದ್ದಾರೆ ಅವರ ಸಂಬಂಧಿಕರು. ಇಲ್ಲ 1 ಅವರ್ ಮುಂಚೆ ಕೆಟ್ಟೋಯ್ತು ಅಥವಾ 1 ದಿನ ಕೆಟ್ಟೋಯ್ತು ಅಂತಲ್ಲ, 1 ತಿಂಗಳಾಗ್ತಾ ಇದೆ. 1 ತಿಂಗಳಿನಿಂದ ಇದೇ ಹಣೆ ಬರಹ. ನಾನೀಗ ಕೊಪ್ಪಳದ ಏನು ಕಿಮ್ಸ್ ಇದೆಯಾ, ಒಂದು ಕಿಮ್ಸ್ನ SISU ಘಟಕದಲ್ಲಿದ್ದೀನಿ. ಇದರಲ್ಲಿ 5 ಎಸಿಗಳು ಕೂಡ ಇದೀಗ ಕೆಟ್ಟೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮನೆಯಿಂದ ಫ್ಯಾನ್ ತೆಗೆದುಕೊಂಡು ಬರಬೇಕಂತ ಒಂದು ಅನಿವಾರ್ಯತೆಯಲ್ಲಿ ಇದೀಗ ಏನು ರೋಗಿಯ ಸಂಬಂಧಿಕರು ಇರತಕ್ಕಂಥದ್ದು ನಾನು ಇಂದಷ್ಟಲ್ಲಿ ತೋರಿಸ್ತೀನಿ. ಏನು SISU ಘಟಕದಲ್ಲಿ ಏನು ಎಸಿ ಇದೆ, ಆ ಒಂದು ಎಸಿ ಕೆಟ್ಟೋಗಿರ್ತಕ್ಕಂಥ ಹಿನ್ನೆಲೆ ಈಗ ಏನು ಇಲ್ಲಿ ಫ್ಯಾನ್ ಕಾಣ್ತಾ ಇದೆ, ಆ ಫ್ಯಾನ್ ಅನ್ನ ಈಗ ಮನೆಯಿಂದ ತೆಗೆದುಕೊಂಡು ಬಂದಿರ್ತಕ್ಕಂಥ ನೋಡಬಹುದು. ದೃಶ್ಯದಲ್ಲಿ ಎಸಿ ಕೆಟ್ಟೋಗಿರೋದು ಅಷ್ಟೇ ಅಲ್ಲ, ಆ ಎಸಿ ಕೆಳಗಡೆ ಬಿದ್ದಿರ್ತಕ್ಕಂಥ ಕೂಡ ನಾವಿಲ್ಲಿಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಕಿಮ್ಸ್ನಿಗೆ ಪ್ರತಿ ವರ್ಷ ಕೂಡ 100 ಕೋಟಿ ಅನುದಾನ ಬರ್ತದೆ ಇದರ ಒಂದು ಮೇಂಟೆನೆನ್ಸ್ಗಾಗಿ. ಆದರೆ ಅದು ಯಾವುದು ಕೂಡ ಮಾಡ್ತಾ ಇಲ್ಲ ಇಲ್ಲಿ ಕಿಮ್ಸ್ ನಿರ್ದೇಶಕರು. ಹೀಗಾಗಿ ಏನು ಬಂದಂತ ರೋಗಿಗಳಿಗೆ ಎಸಿ ಇರದ ಕಾರಣಕ್ಕಾಗಿ ಸಹಜವಾಗಿ, ಯಾಕಂತಂದ್ರೆ ನಾವು ನೋಡಬಹುದು ನಮಗೆ ಕಿಟಕಿಗಳೆಲ್ಲವೂ ಕೂಡ ಲಾಕ್ ಆಗಿರ್ತವೆ. ಹೀಗಾಗಿ ಹೊರಗಿಂದ ಯಾವುದೇ ರೀತಿಯ ಒಂದು ಗಾಳಿ ಕೂಡ ಬರೋದಿಲ್ಲ. ಹೀಗಾಗಿ ಸಹಜವಾಗಿನೇ ರೋಗಿಗಳಿಗೆ ಉಸಿರಾಟದ ತೊಂದರೆ ಆಗ್ತಕ್ಕಂಥದ್ದು. ಇಲ್ಲೇ ನಾನು ಈಗ ಫ್ಯಾನ್ ತೋರಿಸ್ತಾ ಇದ್ದೀನಿ. ಈ ರೋಗಿ ಬಳಿ ಇರತಕ್ಕಂಥ ಫ್ಯಾನ್ ಅನ್ನು ಅವರು ಮನೆಯಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲೇ ಎಸಿ ಇರದಿರೋ ಕಾರಣಕ್ಕಾಗಿ ಏನು ಫ್ಯಾನ್ ಕೂಡ ಸಹಜವಾಗಿ ಹಾಕೋದಿಲ್ಲ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳೇ ಫ್ಯಾನ್ಗಳನ್ನ ಮನೆಯಿಂದ ತೆಗೆದುಕೊಂಡು ಬರೋದಂತ ಒಂದು ಕೆಲಸವನ್ನ ಮಾಡಬೇಕಾಗ್ತದೆ. ಇಂಥದ್ದೇ ಒಂದು ಪರಿಸ್ಥಿತಿ ಇರತಕ್ಕಂಥ ಬಹುತೇಕ ವಾರ್ಡ್ಗಳಲ್ಲಿ ಇರತಕ್ಕಂಥದ್ದು. ಒಟ್ಟು ಈ ಒಂದು SISUನಲ್ಲಿ ಒಟ್ಟು 5 ಎಸಿಗಳಿದ್ದವು. ಆ 5 ಎಸಿಗಳು ಎಲ್ಲವೂ ಕೂಡ ಇದೀಗ ಕೆಟ್ಟೋಗಿರತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಕೆಟ್ಟೋಗಿ ಈಗಾಗಲೇ 15 ದಿನಗಳ ಕಳೀತಾ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಅದನ್ನು ರಿಪೇರಿ ಮಾಡುವಂಥ ಒಂದು ಕೆಲಸವನ್ನ ಇಲ್ಲಿಯ ಏನು ಕಿಮ್ಸ್ ನಿರ್ದೇಶಕರು ಮಾಡಿಲ್ಲ ಅಂತ ಹೇಳ್ಬೋದು. ಇದರಿಂದಾಗಿ ರೋಗಿಗಳಿಗೆ ಪ್ರತಿನಿತ್ಯ ಕೂಡ ಇಲ್ಲಿ ಸಮಸ್ಯೆ ಅನುಭವಿಸ್ತಾರೆ. ಯಾಕಂದ್ರೆ ಈಗ ಬೇಸಿಗೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲೇ ಒಂದು ಎಸಿ ಕೂಡ ಇರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉಸಿರಾಟ ತೊಂದರೆ ಆಗ್ತದೆ. ಹೀಗಾಗಿ ಅನಿವಾರ್ಯವಾಗಿ ರೋಗಿಗಳು ಹೊರಗಡೆಯಿಂದ ಒಂದು ಫ್ಯಾನ್ ಅನ್ನು ತೆಗೆದುಕೊಂಡು ಬರಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ನಾನು ಮೊದಲೇ ಹೇಳಿದಾಗನೇ ಇದು ಒಂದು ಎಸಿ ಅಂದ್ರೆ ಇದು SISU ಆಗಿರೋದ್ರಿಂದ ಇಲ್ಲಿ ಫ್ಯಾನ್ ಅನ್ನ ವ್ಯವಸ್ಥೆ ಇರೋದಿಲ್ಲ. ಹೀಗಾಗಿ ಏನು ಎಸಿಗಳ ಮೂಲಕನೇ ಇಲ್ಲಿ ಎಲ್ಲವೂ ಕೂಡ ಆಪರೇಟ್ ಆಗ್ತದೆ. ಹೀಗಾಗಿ ಬಹುತೇಕ ಎಲ್ಲವೂ ಕೂಡ ಎಸಿಗಳು ಕೆಟ್ಟೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ರಿಪೇರಿ ಆಗಿಲ್ಲ. ಹೀಗಾಗಿ ಬಹುತೇಕ ರೋಗಿಗಳು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅನೇಕ ಜನರ ಬಳಿ ಫ್ಯಾನು ಕೂಡ ಇಲ್ಲ. ನಾವು ಉದಾಹರಣೆಗೆ ನಿಮ್ಗೆ ಆ ಒಂದು ಮೂಲೆ ಇರತಕ್ಕಂಥ ನಮ್ಗೆ ರೋಗಿಯನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತೀನಿ. ಆ ರೋಗಿಗೆ ಒಂದ್ ಕಡೆ ಇಲ್ಲಿ ಎಸಿ ಇಲ್ಲ, ಮತ್ತೊಂದು ಕಡೆ ಅವರಿಗೆ ಫ್ಯಾನ್ ಕೂಡ ಇಲ್ಲ. ಯಾರು ಶಕ್ತರಿರ್ತಾರೆ ಅವರು ಫ್ಯಾನ್ ತೆಗೆದುಕೊಂಡು ಬರೋ ಒಂದು ಕೆಲಸವನ್ನ ಮಾಡ್ತಾರೆ. ಆದರೆ ಯಾರಿಗೆ ಶಕ್ತಿ ಇರೋದಿಲ್ಲ ಅವರು ಅನಿವಾರ್ಯವಾಗಿ ಇಂಥದ್ದೇ ಒಂದು ಉಸಿರುಗಟ್ಟುವ ವಾತಾವರಣದಲ್ಲಿ ಅವರು ಇರಬೇಕಾಗ್ತದೆ. ಈ ಬಗ್ಗೆ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅನುದಾನ ಇದೇನ ಅಥವಾ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಕೇವಲ 1,000 ರೂಪಾಯಿದಲ್ಲಿ ಏನು ಅದನ್ನು ಎಸಿಯನ್ನು ನಾವು ರಿಪೇರಿ ಮಾಡಬಹುದಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಎಸಿಯನ್ನು ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ರೋಗಿಗಳ ಸಂಬಂಧಿಕರಿದ್ದಾರೆ. ಇಲ್ಲಿ ಯಾರ್ದೊಂದು ಪರಿಸ್ಥಿತಿ ಕೇಳೋಣ. ಇಲ್ಲಿ ಹೆಂಗೈತಂದ್ರೆ ಬಡವರು ಬಂದರೆ ಅವ್ರ ಮನೆಯಿಂದ ಫ್ಯಾನ್ ತೊಗೊಂಬರ್, ಬಡವರು ಹಳ್ಳಿಯಿಂದ ಬಂದ ಜನರು ಎಲ್ಲಿಂದ ಫ್ಯಾನ್ ತೊಗೊಂಬರ್ಬೋದು? ಸಾಧ್ಯ ಆಗುತ್ತಾ? ಏನು ಇದ್ದೂರವರು ಏನಾರು ಮಾಡಿ ಅವ್ರ ಕಡೆ ಅಕ್ಕಪಕ್ಕದವ್ರು ಇಸ್ಕೊಂಡ್ಬಂದು ಏನಾರು ಹಚ್ಕೋಬೋದು. ಬಟ್ ಇರಲಾರ್ದವರು ಪರಿಚಯ ಇರಲಾರ್ದವರು ಬೇರೆ ಹಳ್ಳಿ ಜನ ಬಂದವರು ಅವ್ರಿಗೆ ಏನು ಮಾಡ್ಬೇಕಂತೀರಿ ಸರ್? ಈಗ ಸರ್ ನಾ ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಮ್ಮಿರುವಂಥ ಜನಪ್ರತಿನಿಧಿಗಳು ಅವರು ಐತಲ್ಲ ಅಡ್ಡಾಡಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂತ ಅದಕ್ಕಾಯ್ತಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ ನಾನು ಮನವಿ ಮಾಡ್ಕೊಂತೀನಿ ಸರ್. ಇನ್ನಾರು ಕೂಡ ಅಧಿಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಜನರು, ಬಡ ಜನರು ಮನೆಯಿಂದ ಫ್ಯಾನ್ ಅನ್ನು ತೆಗೆದುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಯನ್ನು ಕೂಡಲೇ ಅವರು ಅದನ್ನು ಬಂದ್ ಮಾಡಬೇಕು. ಮತ್ತೊಂದು ಕಡೆ ಕೆಟ್ಟೋಗಿರ್ತಕ್ಕಂಥ ಎಸಿಗಳನ್ನು ಕೂಡ ಸರಿಪಡಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ದೊಡ್ಡೇಶ್ ಚಳಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.